ವೆಲ್ಕಮ್ ಬ್ಯಾಕ್. ಮಾರಕಾಸ್ತ್ರದಿಂದ ಹೊಡೆದು ವ್ಯಕ್ತಿಯ ಭೀಕರ ಕೊಲೆಯಾಗಿದೆ. ಮಾಲತೇಶ ದಾಸಪ್ಪನವರ್ 35 ವರ್ಷದ ಮಾಲತೇಶ ದಾಸಪ್ಪನವರ್ ಕೊಲೆಯಾದ ವ್ಯಕ್ತಿ ಇನ್ನು ಚಿನ್ನಪ್ಪ ಬೆಣ್ಣೂರ್ ಎನ್ನುವ ವ್ಯಕ್ತಿಯಿಂದ ಈ ಕೊಲೆ ಆಗಿರುವಂಥದ್ದು. ಬಾಗಲಕೋಟೆಯ ಮನ್ನಿಕಟ್ಟೆ ಕ್ರಾಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಹಳೆ ದ್ವೇಷದ ಹಿನ್ನೆಲೆ ಕೊಲೆ ನಡೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಶಿರೂರು ಗ್ರಾಮದ ಕಡೆ ಹೋಗುವ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಹಳೆ ದ್ವೇಷದ ಹಿನ್ನೆಲೆ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಬಾಗಲಕೋಟೆ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ವಿಚಾರಣೆಯನ್ನ ಮಾಡುವ ಮೂಲಕ ಏನಿರ್ಬೋದು, ನಿಖರವಾದ ಕಾರಣ ಏನು ಎನ್ನುವುದು ತಿಳಿದು ಬರಲಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕೊನೆ ಕಸರತ್ತನ್ನ ನಡೆಸಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಡೆಯಿಂದ ಕೊನೆ ಕಸರತ್ತು ನಡೆದಿರುವಂಥದ್ದು. ಭಾನುವಾರ ತಡರಾತ್ರಿವರೆಗೂ ಕೋರ್ ಕಮಿಟಿ ಸಭೆಯನ್ನ ನಡೆಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಯಿತು. ಮಹಾನಗರ ಪಾಲಿಕೆ ಸದಸ್ಯರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಲಾಗಿದೆ. ಈ ಸಭೆಯಲ್ಲಿ ಬೆಳಗ್ಗೆ 9ರಿಂದ 11ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಯಿತು. ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಮೇಯರ್ ಸ್ಥಾನ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿರುವಂಥದ್ದು. ಮೇಯರ್ ಹಾಗೂ ಉಪಮೇಯರ್ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿದೆ. ಭಾನುವಾರ ತಡರಾತ್ರಿವರೆಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧ್ಯಕ್ಷತೆಯಲ್ಲಿ ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನ ಕೂಡ ನಡೆಸಲಾಯಿತು. ಸಭೆಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಲಾಗಿದೆ. ಇನ್ನು ಮೇಯರ್ ಸ್ಥಾನಕ್ಕೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರವನ್ನ ಪರಿಗಣಿಸಿದರೆ ಪೂಜಾ ಶೇಜವಾಡ್ಕರ್, ಶೀಲಾ ಕಾಟ್ಕರ್ ಹಾಗೂ ಇವರೆಲ್ಲ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಕಲ್ಮೇಶ್, ಈಗ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಕೊನೆಯ ಕಸರತ್ತನ್ನು ನಡೆಸಿದೆ ಈ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ. ಭಾನುವಾರ ತಡರಾತ್ರಿವರೆಗೂ ಕೂಡ ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಯಿತು. ಸೊ ಏನೇನೆಲ್ಲ ಡಿಸ್ಕಷನ್ ಆಗಿದೆ, ಈ ಕುರಿತಂತೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಅತ್ಯಂತ ದೊಡ್ಡದಾದ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆ ಪಡೆದಿರುವುದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ಗಳ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಹುಬ್ಬಳ್ಳಿಯ ಏನು ಮಹಾನಗರ ಪಾಲಿಕೆ ಆವರಣದಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿರೋದು. ಬೆಳಿಗ್ಗೆ 9ರಿಂದ 11 ಗಂಟೆವರೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಕೊಡಲಾಗಿದೆ. ಈಗಾಗಲೇ ನಿನ್ನೆ ತಡರಾತ್ರಿವರೆಗೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಮತ್ತು ಅರವಿಂದ್ ಬೆಲ್ಲ ನೇತೃತ್ವದಲ್ಲಿ ಒಂದು ಕೋರ್ ಕಮಿಟಿ, ಜಿಲ್ಲಾ ಕೋರ್ ಕಮಿಟಿ ಮಾಡಲಾಯಿತು. ಈ ಕೋರ್ ಕಮಿಟಿಯಲ್ಲಿ ಯಾವ ಅಭ್ಯರ್ಥಿಯನ್ನ ಮೇಯರ್ ಆಗಿ ಆಯ್ಕೆ ಮಾಡಿದ್ರೆ ಸೂಕ್ತ ಎಂಬ ಬಗ್ಗೆ ಸುದೀರ್ಘವಾಗಿ 4 ಗಂಟೆಗಳ ಕಾಲ ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಸೇರಿದಂತೆ ಆಕಾಂಕ್ಷಿ ಅಭ್ಯರ್ಥಿಗಳು ಇದ್ದರು. ಯಾರಿಗೆ ಮೇಯರ್ ಪಟ್ಟ ಕೊಡಬೇಕು ಮತ್ತು ಉಪ ಮೇಯರ್ ಪಟ್ಟ ಕೊಡಬೇಕು ಎಂಬ ಬಗ್ಗೆ ಅಭಿಪ್ರಾಯನ ಸಂಗ್ರಹಿಸಲಾಯಿತು. ಒಟ್ಟಾಭಿಪ್ರಾಯ, ಯಾರಿಗೆ ನಾವು ಆಯ್ಕೆ ಮಾಡಿದ್ರು ಅಲ್ಲಿ ಒಮ್ಮತವನ್ನ ಮೂಡಿಸಬೇಕು ಮತ್ತು ಒಗ್ಗಟ್ಟನ ಪ್ರದರ್ಶನ ಮಾಡಬೇಕು ಎಂಬ ತಾಕೀತನ್ನ ಸಚಿವರು ಮತ್ತು ನಾಯಕರು ನೀಡಿರುವುದು. ಮೇಯರ್ ಸ್ಥಾನಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೂರ್ವ ವಿಧಾನಸಭಾ ಕ್ಷೇತ್ರವನ್ನ ಪರಿಗಣಿಸಿದರೆ ಪೂಜಾ ಶೇಜವಾಡ್ಕರ್ ಹಾಗೂ ಶೀಲಾ ಕಾಟ್ಕರ್ ಸೇರಿದಂತೆ 4 ಜನ ಆಕಾಂಕ್ಷಿಗಳಿದ್ದಾರೆ. ಅವರಿಗೆ ಕೊಟ್ರೆ ಮೇಯರ್ ಸ್ಥಾನವನ್ನು ಅವ್ರಿಗೆ ಕೊಟ್ರೆ ಉಪ ಮೇಯರ್ ಸ್ಥಾನವನ್ನು ಧಾರವಾಡವರಿಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಈಗ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಅತ್ಯಂತ ಬಹಳ ಸರಳವಾಗಿ ಆಯ್ಕೆ ಮಾಡಬೇಕಾಗಿರೋದು ನಾಯಕರ ಮುಂದಿರತಕ್ಕ ದೊಡ್ಡ ಚಾಲೆಂಜ್ ಆಗಿರೋದು. ಹುಬ್ಬಳ್ಳಿ ಧಾರವಾಡ ಎರಡನ್ನ ಸಮಾಂತರವಾಗಿ ನೋಡ್ಕೊಳ್ಬೇಕಾಗಿದೆ. ಮೇಯರ್ ಪಟ್ಟವನ್ನ ಹುಬ್ಬಳ್ಳಿ ಕೊಟ್ರೆ ಉಪ ಮೇಯರ್ ಪಟ್ಟವನ್ನ ಸ್ಥಾನವನ್ನ ಧಾರವಾಡದವರಿಗೆ ಕೊಡ್ಬೇಕಾಗ್ತದೆ. ಈಗ ಧಾರವಾಡದವರನ್ನು ಮೇಯರ್ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರೆ ಹುಬ್ಬಳ್ಳಿ ಸಂತೋಷ್ ಚಮನ್ ಅವ್ರನ್ನ ಉಪ ಮೇಯರ್ ಸ್ಥಾನಕ್ಕೆ, ಜೊತೆಗೆ ಉಪ ಮೇಯರ್ ಸ್ಥಾನಕ್ಕೆ ಇನ್ನೋರ್ವ ಆಕಾಂಕ್ಷಿ ಧಾರವಾಡದವರಂತ ಶಂಕರ್ ಸೇವಕಿ ಇದ್ದಾರೆ. ಹುಬ್ಬಳ್ಳಿಯವರು ಮೇಯರ್ ಆಯ್ಕೆ ಆದ್ರೆ ಧಾರವಾಡದ ಶಂಕರ್ ಸೇವಕಿ ವಾರ್ಡ್ ನಂಬರ್ 8 ಪ್ರಯತ್ನಿಸತಕ್ಕಂಥ ಇವರು ಮೇಯರ್ ಈಗ ಉಪ ಮೇಯರ್ ಸ್ಥಾನದ ಸ್ಪರ್ಧೆಯಲ್ಲಿದ್ದಾರೆ. ಇನ್ನು ಧಾರವಾಡದ ಜ್ಯೋತಿ ಪಾಟೀಲ್ ಮೇಯರ್ ಸ್ಥಾನ ಆಯ್ಕೆ ಆದ್ರೆ ಸಂತೋಷ್ ಪಾಟೀಲ್ ಚವನ್ಗೆ ಬಹಳ ಈಸಿ ಆಗತ್ತೆ. ಯಾಕಂದ್ರೆ ಅವರು ಈ ಒಂದು ಉಪ ಮೇಯರ್ ಸ್ಥಾನಕ್ಕೆ ಇಲ್ಲೇ ಹುಬ್ಬಳ್ಳಿಯ ಓರ್ವ ಆಕಾಂಕ್ಷಿ ಆಗಿದ್ದಾರೆ. ಆದ್ರಿಂದ ಬಹಳ ಅತ್ಯಂತ ಅಳಿದು ತೂಗಿ ಆಯ್ಕೆಯನ್ನ ಮಾಡ್ಲಿಕ್ಕಿದೆ. 82 ಸದಸ್ಯರ ಬಲಾಬಲದಲ್ಲಿ 39 ಬಿಜೆಪಿಯ ಅಭ್ಯರ್ಥಿ ಸದಸ್ಯರಿದ್ದಾರೆ, 33 ಕಾಂಗ್ರೆಸ್ ಹಾಗೂ 3 AIMIM ಹಾಗೂ 6 ಪಕ್ಷೇತರಿದ್ದಾರೆ. ಅದು ಓರ್ವ ಜೆಡಿಎಸ್ ಸದಸ್ಯರಿದ್ದಾರೆ. ಪಕ್ಷೇತರಲ್ಲೇ 3 ಬಿಜೆಪಿ ಈಗಾಗಲೇ ಬೆಂಬಲನ ಘೋಷಣೆ ಮಾಡಿದ್ದಾರೆ.
ಇನ್ನು ವಿಧಾನ ಪರಿಷತ್ನ ಸದಸ್ಯರು, 2 ಶಾಸಕರು, Okay. ಸಂಸದರು, ಒಬ್ಬ ಜೆಡಿಎಸ್ ಸದಸ್ಯರು ಇದ್ದಾರೆ. ಒಟ್ಟು 49 ಮತಗಳಾಗ್ತಿದ್ರೆ ಈಗ ಬಿಜೆಪಿ ಆಯ್ಕೆ ಬಹಳ ಅತ್ಯಂತ ಸುಲಭ ಆಗಿದೆ. ಆದ್ರೆ ಯಾರಿಗೆ ಮೇಯರ್ ಪಟ್ಟ ಒಲಿಯುತ್ತದೆ ಎಂಬುದು ಬಹಳ ಇಲ್ಲಿ ಕುತೂಹಲಕಾರಿಯನ್ನು ಮೂಡಿಸಿದೆ ಸಿಂಚನ. ಥ್ಯಾಂಕ್ ಯು ಕಲ್ಮೇಶ್ ಮಂಡ್ಯಾಳ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.